ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕುವ ಬರದಲ್ಲಿ ಬಾಂಗ್ಲಾ ಮಾದರಿ ದಂಗೆಯ ಎಚ್ಚರಿಕೆ ಕೊಟ್ಟಿದ್ದಂತಹ ಐವಾನ್ ಡಿಸೋಜಾ ಮನೆ ಮೇಲೆ ರಾತ್ರಿ ಕಲ್ಲು ತೂರಾಟ ನಡೆದಿದೆ. ಬೈಕ್ನಲ್ಲಿ ಬಂದವರು ಈ ರೀತಿ ಮಾಡಿದ್ದಾರೆ, ಯಾರಿಗೂ ಏನೂ ಆಗಿಲ್ಲ. ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ತನಿಖೆಗೆ ಮುನ್ನವೇ ಈ ವಿಚಾರದಲ್ಲಿ ರಾಜಕೀಯ ಆರಂಭವಾಯಿತು. ಹಲವರು ಒಬ್ಬೊಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡಿಕೊಂಡ್ರು. ಇನ್ನು ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರು ಒದಗಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ, ಬಿಜೆಪಿ ದಳದ ಕೆಲ ಕಿಡಿಗೇಡಿಗಳು ಕಲ್ಲು ಹೊಡೆದು ನಮ್ಮ ಮೇಲೆ ಹಾಕಬಹುದು ಅಂತ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ರಾಜಕೀಯದ ನಡುವೆ ಅತ್ಯಂತ ಬಿಗಿ ಭದ್ರತೆ ನಡುವೆ ರಾಜ್ಯಪಾಲರು ಮೈಸೂರು ಪ್ರವಾಸ ಕೈಗೊಂಡರು. ರಾಜ್ಯಪಾಲರು ಸಂಚರಿಸುವ ರಸ್ತೆಯಲ್ಲಿ ಹೈ ಅಲರ್ಟ್ ಅನ್ನು ಪ್ರಕಟಿಸಲಾಗಿತ್ತು. ಕೆಲವ್ರದ್ದು ಭಾಷೆಗಳಲ್ಲಿ ವ್ಯತ್ಯಾಸಗಳಾಗುತ್ತೆ. ಐವಾನ್ ಡಿಸೋಜಾ ಅವರು ತಪ್ಪು ಮಾಡಿದರೆ ಕಾನೂನು ಕ್ರಮ ತೆಗೆದುಕೊಳ್ಳಿ. ಆದರೆ ಮನೆ ಹತ್ರ ಹೋಗಿ ಕಲ್ಲು ಹೊಡೆಯೋದು ಅದೆಲ್ಲ ಹೇಳಿತನ. ಅದು ದಕ್ಷಿಣ ಕನ್ನಡದಲ್ಲಿ ಯಾವುದೋ ಒಂದು ಕಾಂಗ್ರೆಸ್ನ ಕಳ್ಳ ಪುಡಾರಿಗಳ ಕಾರ್ಯಕರ್ತರ ನೇತೃತ್ವದಲ್ಲಿ ತನ್ನ ಮನೆಗೆ ತಾನೇ ಕಲ್ಲು ಹೊಡೆಸ್ಕೊಂಡು ಯಾರೋ ಬಿಜೆಪಿಯವರು ಹೊಡೆದಿದ್ದಾರೆ ಅಂತ ಹೇಳುವಂಥದ್ದು ಹೇಳುತ್ತಿ. ಸಂಘಟನೆಯ ಅಥವಾ ಪಾರ್ಟಿಯ ಸಾವಿರ ಸಂಖ್ಯೆ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆದ್ರೆ ಹಿಂದೂಗಳಿಗೆ ಆ ಗತಿ ಬರುತ್ತೆ ಅನ್ನೋದು ಐವಾನ್ ಡಿಸೋಜ್ ಅವರ ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರೆ ಇವತ್ತು ಇವರು ಹೇಳಕ್ ಶುರು ಅಷ್ಟೇ. ರಾಜ್ಯಪಾಲರ ಕಾರಿಗೆ ಕಲ್ಲು ಬಿದ್ದರೆ ಅದು ಬಿಜೆಪಿ ತಾವೇ ಹೊಡ್ಕೊಂಡ್ಬಿಟ್ಟು ತಾವೇ ಮಾಡಿದ್ರು ಅನ್ನೋದು ಡಿಕೆ ಹೇಳಬಹುದು ಅನ್ನೋದಿದ್ರೆ ಐವಾನ್ ಡಿಸೋಜ್ ಅದು ಅಷ್ಟೇ, ಅವರೇ ಮಾಡ್ಕೊಂಡಿದ್ದಾರೆ. ಬಟ್ ಅವರ ಭಾಷೆ, ಕ್ರಮ, ಕಾನೂನು ಎಲ್ಲ ಬೇರೆ. ಬಟ್ ಕಲ್ಲು ಹೊಡೆದಂತಹ ಕೋತಿಗಳು ಯಾವನೇ ಇದ್ರು ಹೆಡೆಮುರಿ ಕಟ್ಟೊಳಗಾಕ್ಬೇಕು. ಇಂಥದಕ್ಕೆ ಅವಕಾಶ ಎಕ್ಸಾಕ್ಟ್ಲಿ. ಯಾವಾಗ ನೀವು ಇಂಥ ವಿಚಾರದಲ್ಲಿ ಸಾಫ್ಟ್ ಆಗ್ತಿರೋ ಆಗ ಅದು ಪುಂಡು ಪೋಖರಿಗಳ ರಾಜ್ಯ ಆಗತ್ತೆ, ರೌಡಿಗಳ ರಾಜ್ಯ ಆಗತ್ತೆ. ಅವ್ರಿಗೆ ಆ ಸಂದೇಶ ಹೋಗ್ಕೂಡ್ದು, ಯಾರು ಏನು ಮಾಡಲ್ಲ ಹೋಗ್ಕೂಡ್ದು. ಆಂಟಿ ಸೋಷಿಯಲ್ಗಳು, ಸಮಾಜದ ಇದನ್ನು ಸೃಷ್ಟಿ ಮಾಡೋಂಥವ್ರುಗಳಿಗೆ ಹೋಗ್ಕೂಡ್ದು ಆ ಮೆಸೇಜು. ಅವನು ಯಾವನಾರು ಹಾಕ್ಕೊಂಡಿರಲಿ, ಅವನು ಕಾಂಗ್ರೆಸ್ನವನು, ಬಿ ಜೆ ಪಿನವನು, ಯಾವುದಕ್ಕೂ ಸಂಬಂಧವೇ ಇಲ್ಲದೆ ಇರೋನು, ತಲೆಕೆಟ್ಟವನು, ಅವನು ಯಾವನಾರು ಆಗಿರಲಿ, ಕಾಪಾಳಕ್ಕೆ ಎರಡು ಬಿಟ್ಟು ಎಡೆಮುರಿ ಕಟ್ಟಬೇಕು ಒಳಕ್ಕೆ. ಬಿಕಾಸ್ ಅದು ಐವಾನ್ ಡಿಸೋಜಾ ಆದರೂ ಅಷ್ಟೇ, ನಾಳೆ ಯಾರಾದರೂ ಅಷ್ಟೇ. ದಿಸ್ ಈಸ್ ದಿ ಬ್ಯೂಟಿ ಆಫ್ ಡೆಮಾಕ್ರಸಿ ಆಗಬೇಕು. ಪ್ರಜಾಪ್ರಭುತ್ವ ಅಂತ ಕಾಂಗ್ರೆಸ್ನಲ್ಲಿ ಭಾಳ ಜನ ಕೆಲವು ಸರಿ ಮಾತಾಡ್ತಾರಲ್ಲ, ಅಥವಾ ಇನ್ನೊಂದು ಪಕ್ಷಗಳಲ್ಲಿ, ಇದು ವಾದ ಪ್ರತಿವಾದ ತಪ್ಪುಗಳಾದಾಗ ಸರಿಪಡಿಸೋದು ಇಲ್ಲ ಬೇರೆ. ಹಿಂಸೆಗಳು ನಾನು ಕಲ್ಲು ಹೊಡೆದ್ಬಿಡ್ತೀನಿ, ಕತ್ತರಿಸಾಕ್ಬಿಡ್ತೀನಿ, ಹಲ್ಲೆ ಮಾಡಿಸ್ಬಿಡ್ತೀನಿ, ಬೆಂಕಿ ಹಾಕಿಸ್ಬಿಡ್ತೀನಿ ಅಂತದ್ದು. ಅಂಥವ್ರು ಯಾವ ಶೂರ್ರಿ ಅವರು?